ವೆಲ್ಕಮ್ ಟು ರಾಘು ಝೋನ್. ಇಷ್ಟು ದಿನದಿಂದ ವೀಡಿಯೋಸ್ ಎಲ್ಲ ಹಾಕಿರಲಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿಯಾಗಿದ್ದೆ. ಇವಾಗ ರಾಘು ಬಂದಿದ್ದಾನೆ ನಿಮ್ಮ ಮುಂದೆ ಹೊಸದಾಗಿ ವೀಡಿಯೋ ಮಾಡೋದಕ್ಕೆ. ಹಾಗೆ ನಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ ಎಲ್ಲ ಫೋನ್ ಮಾಡಿ ಕೇಳ್ತಾಯಿದ್ರು, ಯಾಕೆ ನೀನು ವೀಡಿಯೋಸ್ ಎಲ್ಲ ಹಾಕ್ತಾಯಿಲ್ಲ ಅಂಥೇಳಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು ನಿನ್ನ ವೀಡಿಯೋಸ್ ಎಲ್ಲ ಅಂತ ಹೇಳಿದರು. ಅದೇ ರೀತಿ ನಾನೀಗ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ, ಹೊಸ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೋಸ್ಕರ, ಹೊಸ ಹೊಸ ರೆಸಿಪಿಗಳನ್ನ ತೋರಿಸೋಕ್ಕೋಸ್ಕರ ಬಂದಿದ್ದೀನಿ. ಹೇಗೆ ಹಳೆಯದೆಲ್ಲ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ನನಗೆ ಮುನ್ನಡೆಸ್ತಾ ಇದ್ರಿ, ಅದೇ ರೀತಿ ಈಗ ನಾನು ಮುಂದೆ ಮಾಡೋ ವೀಡಿಯೋಸ್ಗೆಲ್ಲ ನಿಮ್ಮ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ತೀನಿ. ಮತ್ತು ಇವತ್ತಿನ ವಿಡಿಯೋ ಏನು ಅಂದರೆ ಸ್ಪೆಷಲ್ಲಾಗಿ ಒಂದು ನಿಮಗೆ ಸ್ವೀಟ್ ರೆಸಿಪಿ ತೋರಿಸೋಣ ಅಂತ ಇದ್ದೀನಿ. ಬನ್ನಿ ಆ ಸ್ವೀಟ್ ರೆಸಿಪಿ ಏನು ಅಂತೇಳಿ ನೋಡೋಣ. ರೆಸಿಪಿ ಏನು ಅಂದರೆ ಕೇಸರಿ ಬಾತ್. ಕೇಸರಿ ಬಾತ್ ಅಂದರೆ ಮನೆಯಲ್ಲಿ ನೀವು ಕೇಸರಿ ಬಾತ್ ಎಲ್ಲ ಮಾಡಿ ತಿಂದಿರ್ತೀರ. ಅದರಲ್ಲೂ ಸ್ಪೆಷಲ್ ಆಗಂದರೆ ಪೈನಾಪಲ್ ಕೇಸರಿ ಬಾತ್ ಕೂಡ ತಿಂದಿರ್ತೀರ. ಆದರೆ ಇವತ್ತಿನ ಸ್ಪೆಷಲ್ ಏನು ಅಂದರೆ ಸಪೋಟ ಕೇಸರಿ ಬಾತ್. ಈಗ ಸಪೋಟ ಸೀಸನ್ ಆಗಿರೋದ್ರಿಂದ ಕೇಸರಿ ಬಾತ್ ಮಾಡೋದ್ರಲ್ಲಿ ಸಪೋಟ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ನಿಜವಾಗ್ಲೂ ಒಮ್ಮೆ ಮಾಡಿದ್ರೆ ಮತ್ತೆ ಮಾಡಿ ತಿಂತೀರಾ, ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಏನು ಅಂತೇಳಿ ತಿಳ್ಕೊಳ್ಳೋಣ. ಬೇಕಾಗಿರೋ ಸಾಮಗ್ರಿಗಳು ಏನು ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ರವೆ ತೊಗೊಂಡಿದ್ದೀನಿ ನಾನು. ಇದು ಸಾಮಾನ್ಯವಾಗಿ ಮೀಡಿಯಮ್ ರವೆ ಅಂತಾರೆ ಇದನ್ನು. ಆ ರವೆನ ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ನಾನು ರವೆ ತೊಗೊಂಡ್ರೆ 2 ಬೌಲಷ್ಟು ಸಕ್ಕರೆ ಬೇಕಾಗುತ್ತೆ. ಹಾಗೆ 1 ಬೌಲಷ್ಟು ನಾನು ಸಪೋಟನ ತೊಗೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕದ ಕಡೆ ಚಿಕ್ಕು ಅಂತ ಕೂಡ ಕರೀತಾರೆ ಈ ಹಣ್ಣಿಗೆ. ಹಾಗೆ 1 ಬೌಲಷ್ಟು ನಾನು ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಹಾಫ್ ಬೌಲ್ ಇದೆ, ಇದು ಟೋಟಲಿ 1 ಬೌಲ್ ಇದೆ. ಹಾಗೆ ನಮಗೆ ಸ್ವಲ್ಪ ಇಲ್ಲಿ ಒಣ ದ್ರಾಕ್ಷಿ ಹಾಗೂ ಗೋಡಂಬಿ, ಹಾಗೆ ಸ್ವಲ್ಪ ನಾನು 4ರಿಂದ 5 ಬಂದುಬಿಟ್ಟು ನಾನು ಯಾಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಲವಂಗ ತೊಗೊಂಡಿದ್ದೀನಿ. 1 ಚುಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. ಯಾವುದೇ ಆಗಲಿ ನಾನು ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ 1 ಚುಟಿಕೆ ಅರಿಶಿನ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಈ 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಹನಿ ತೊಗೊಂಡಿದ್ದೀನಿ, ಅಂದರೆ ಬಂದುಬಿಟ್ಟು ಜೇನುತುಪ್ಪನ ತೊಗೊಂಡಿದ್ದೀನಿ. ಈಗ ಸಪೋಟ ಕೇಸರಿ ಬಾತ್ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಈಗ 1 ಕಪ್ ನಾನು ರವೆ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ ರವೆ ತೊಗೊಂಡ್ರೆ 4 ಕಪ್ ನೀರು ಬೇಕಾಗುತ್ತೆ. ಹಾಗಾಗಿ 4 ಕಪ್ ನೀರನ್ನ ಹಾಕ್ತಾಯಿದ್ದೀನಿ ಬಿಸಿ ಮಾಡೋದಕ್ಕೋಸ್ಕರ. ಒಂದು ಕಪ್ ರವೆಗೆ 4 ಕಪ್ಪು ನೀರು ಬೇಕಾಗುತ್ತೆ. ಮೂರು, 4 ಕಪ್ಪು ನೀರಿಗೆ 2 ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಯಾವುದು ಲೋಟ ತೊಗೋಬೋದು, ಕಪ್ ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಅಳತೆ ಬಂದುಬಿಟ್ಟು 1 ಕಪ್ಪು ರವೆಗೆ 2 ಕಪ್ ಸಕ್ಕರೆ, 4 ಕಪ್ಪು ನೀರನ್ನ ಹಾಕಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು 1 ಚುಟಿಕೆಯಷ್ಟು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಈಗ ನಾನು ಸ್ಟವ್ನ ಆನ್ ಮಾಡಿ ಇಡ್ತಾಯಿದ್ದೀನಿ. ಬನ್ನಿ ಈಗ ರವೆನ ಹುರ್ಕೊಂಡು ಯಾವ ರೀತಿ ನಾವು ಇದನ್ನು ಆ್ಯಡ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಬಾಣಲಿನ ಇಟ್ಟಿದ್ದೀನಿ ನಾನಿಲ್ಲಿ ರವೆನ ಹುರ್ಕೊಳ್ಳೋದಕ್ಕೋಸ್ಕರ. ಹಾಗೆ ಸ್ಟವ್ ಕೂಡ ಆನ್ ಮಾಡಿದ್ದೀನಿ. ಈಗ ನಾನು ಮೊದಲನೇದಾಗಿ ಬಂದು 1 ಬೌಲಷ್ಟು ತೊಗೊಂಡಿದ್ನಲ್ಲ, 1 ಕಪ್ ರವೆಗೆ 1 ಬೌಲಷ್ಟು ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಈ ಬೌಲ್ಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿದ್ದೀನಿ ನಾನು. ಇದನ್ನು ಈ ಬೌಲ್ಗೆ ಹಾಕ್ತಾಯಿದ್ದೀನಿ. ಹಾಕಿ ಕಾಯಿಲಿ ಇದು. ಈಗ ಎಣ್ಣೆ ತುಪ್ಪ ಕಾಯ್ದಿದೆ. ಇದಕ್ಕೆ ನಾನು ರವೆನ ಹಾಕ್ತಾಯಿದ್ದೀನಿ. 1 ಬೌಲಷ್ಟು ರವೆ ಹಾಕ್ತಾಯಿದ್ದೀನಿ. 1 ಬೌಲಷ್ಟು ರವೆನ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ರವೆನ ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು 4 ಲವಂಗ ತೊಗೊಂಡಿದ್ನಲ್ಲ, ಅದು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಳ್ಳೆ ಫ್ಲೇವರ್ ಬಿಡುತ್ತೆ ಅಂಥೇಳಿ ಹೀಗೆ ಸ್ವಲ್ಪ ಹುರ್ಕೋಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಹಾಗೆ ಒಂದೊಂದು ಡ್ರೈ ಫ್ರೂಟ್ಸ್ ಕೂಡ ನಾನು ನೆಕ್ಸ್ಟು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಇದಕ್ಕೆ. ಈಗ ರವೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಯಿಲಲ್ಲಿ. ಈಗ ನಾನು ಬಂದು ಗೋಡಂಬಿನ ಕೂಡ ಹಾಕ್ತೀನಿ ಇದ್ರ ಜೊತೆಗೆ. ಗೋಡಂಬಿ ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಆ ನಂತರ ನಾನು
ದ್ರಾಕ್ಷಿನ ಒಣ ದ್ರಾಕ್ಷಿನ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ತೀನಿ. ಈಗ ಗೋಡಂಬಿ ಕೂಡ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನಾನು ದ್ರಾಕ್ಷಿನ ಆ್ಯಡ್ ಮಾಡ್ತಾಯಿದ್ದೀನಿ, ಒಣ ದ್ರಾಕ್ಷಿನ ಹಾಕಿ ಅದು ಕೂಡ ಸ್ವಲ್ಪ ಫ್ರೈ ಆಗಲಿ. ರವೆ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಆ ಕಡೆ ಬಿಸಿನೀರು ಕೂಡ ನಾನು ಬಿಸಿನೀರು ಸಕ್ಕರೆ ಕುದಿಯೋಕೆ ಇಟ್ಟಿದ್ದೆ, ಅದು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ನೋಡಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ದೊಡ್ಡದಾಗಿ ಉಬ್ಬಿದೆ. ಈಗ ನೋಡಿ ರವೆ ಕೂಡ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ ಕುದೀತಾ ಇರೋ ನೀರನ್ನ ತೆಗೆದು ನಿಧಾನವಾಗಿ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ನಿಧಾನಾಗಿ ಇದ್ರ ಜೊತೆಗೆ ನಾನು ಸೇರಿಸ್ಕೊಳ್ತಾ ಬರ್ತೀನಿ. ನಿಧಾನಾಗಿ ಸೇರಿಸ್ಬೇಕು. ಏನಪ್ಪ ಇಷ್ಟು ನೀರು ಆಗ್ತಾಯಿದೆ ಅಂತ ಯೋಚನೆ ಮಾಡ್ಬೋದು ನೀವು, ಬಟ್ ಆದರೆ ಇಷ್ಟು ನೀರು ಬೇಕಾಗುತ್ತೆ ಅದಕ್ಕೆ. ಏನಿಲ್ಲ, ಕುದ್ದು ಚೆನ್ನಾಗಿ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಆಯ್ತಾ ಚೆನ್ನಾಗಿ ಬೇಯುತ್ತೆ. ಇದನ್ನು ಹಾಗೆ ಬೇಯಲಿ ಅಂತೇಳಿ ನಾವು 2 ನಿಮಿಷ ಮುಚ್ಚಿಡೋಣ. 2 ರಿಂದ 5 ನಿಮಿಷ ಇದನ್ನು ಹಾಗೆ ಮುಚ್ಚಿಡೋಣ. ಸ್ಟವ್ನ ಸಿಮ್ಮಲ್ಲಿ ಇಟ್ಟಿರಬೇಕು. 5 ನಿಮಿಷ ಆಯಿತು. ಹಾಕಿ ನೀರೆಲ್ಲ ಹಾಕಿ ರವೆ ಜೊತೆಗೆ ನೋಡಿ ಈಗ ಗಟ್ಟಿ ಆಗ್ತಾಯಿದೆ. ಇನ್ನೂ ಒಂದು 5 ನಿಮಿಷ ಇದೇ ರೀತಿ ನಾವು ಬಿಡೋಣ, ಮುಚ್ಚಿಡೋಣ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ ರವೆ. ಇನ್ನೊಂದು 5 ನಿಮಿಷ ಇದೇ ರೀತಿ ಬೇಯಿಸಿದ್ರೆ ಗಟ್ಟಿ ಆಗುತ್ತೆ. ನೋಡಿ ಮತ್ತೆ 5 ನಿಮಿಷ ಬಿಟ್ಟಿದ್ರಿ, ಈಗ ಈ ರೀತಿಯಾಗಿ ಆಗಿದೆ ನೋಡಿ, ಹಲ್ವಾ ಟೈಪಿಗೆ ಬಂದಿದೆ ನೋಡಿ, ಗಟ್ಟಿಯಾಗಿದೆ ಅಲ್ಲ. ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಸ್ಟವ್ನ ಆಫ್ ಮಾಡಿ ಒಂದು 5 ನಿಮಿಷ ಇದನ್ನು ಹಾಗೆ ಮುಚ್ಚಿಡೋಣ. ಮುಚ್ಚಿಟ್ರೆ ಆಗ ನಮಗೆ ಕೇಸರಿ ಬಾತು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ನೋಡಿ ಗಟ್ಟಿ ಆಗ್ತಾಯಿದೆ. ಸ್ಟವ್ನ ಈಗ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಹೀಗೆ ಮುಚ್ಚಿಡೋಣ. ಒಳ್ಳೆ ಗಟ್ಟಿ ಹದ ಬರುತ್ತೆ. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಈಗ ಆಫ್ ಮಾಡಿ 5 ನಿಮಿಷ ಆದಮೇಲೆ ಇದನ್ನು ನಾನು ಹಣ್ಣನ್ನು ಅದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಜೇನುತುಪ್ಪನೂ ಕೂಡ ಆ್ಯಡ್ ಮಾಡ್ತೀನಿ. ಈಗ 5 ನಿಮಿಷ ಆಗಿದೆ. ತೆಗೆದು ನಾನು 1 ಬೌಲಷ್ಟು ಸಪೋಟನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಈಗ ಕಲಿಸ್ತಾ ಇದ್ದೀನಿ ನೋಡಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದ್ರ ಜೊತೆ ನಾನು ಹನಿ ಅಂದರೆ ಜೇನುತುಪ್ಪನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡ್ತಾಯಿದ್ದೀನಿ. ಹಾಗೆ ಈ ಬಿಸಿನಲ್ಲೇ ಬಂದು ಸಪೋಟ ಫ್ಲೇವರ್ ಎಲ್ಲ ರವೆ ಜೊತೆ ಚೆನ್ನಾಗಿ ಹಿಡಿಯುತ್ತೆ. ಇದು 5 ನಿಮಿಷ ಬಿಟ್ಟು ನಾವು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ.
ಬನ್ನಿ ರಾಘು ಸ್ಟೈಲಲ್ಲಿ ರೆಡಿಯಾಗಿರುವಂತಹ ಸಪೋಟ ಕೇಸರಿ ಬಾತ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಹಾಗೆ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾಕಂದರೆ ಇದು ಸಪೋಟದಿಂದ ಮಾಡಿರುವಂಥ ಕೇಸರಿ ಬಾತ್ ಆಗಿರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟ್ ಟೇಸ್ಟು. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ತಿಳಿಸಿ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂಥೇಳಿ. ವಾವ್, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಮನೇಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಬೇಕು. ಡಿಫ್ರೆಂಟ್ ಟೇಸ್ಟ್ ಆಗಿದೆ. ಯಾಕಂದರೆ ಇದು ಬಂದ್ಬಿಟ್ಟು ಸಪೋಟದಿಂದ ಮಾಡಿರೋದ್ರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಕೊಡ್ತಾ ಇದೆ. ಮನೇಲಿ ಕೂಡ ಎಲ್ಲರೂ ಭಾಳ ಇಷ್ಟಪಡ್ತಾರೆ. ಯಾಕಂದರೆ ಮಾಮೂಲಿಯಾಗಿ ಕೇಸರಿ ಬಾತ್ ತಿಂದು ರೂಢಿ ಇರುತ್ತೆ ಅವ್ರಿಗೆಲ್ಲ. ಆದರೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಮನೇಲಿರೋರೆಲ್ಲ ಭಾಳ ಇಷ್ಟಪಡ್ತಾರೆ. ಹಾಗೆ ನೀವು ಡೆಫಿನೆಟಾಗಿ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.